ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ಇವತ್ತಿನ ಟಾಪಿಕ್ ಏನು ಅಂತೇಳಿ ನಿಮಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ. ಏನಕ್ಕೆ ದೇವಿಯವರು ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿ. ಹೌದು, ಹಾಗೆ ನಮ್ಮ ಚಿನಿಮಾಸ್ ಯಾಕೆ ಸ್ಕೂಲಿಗೆ ಹೋಗ್ತಿಲ್ಲ, ಹಾಗೆ ನಾವೆಲ್ಲಿಗೆ ಶಿಫ್ಟ್ ಆದ್ವಿ ಅಂತಲೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈಗ ಬೆಳಗ್ಗೆ ಎದ್ದು ಬಾಗಿಲನ್ನ ತೊಳೆದು ಹಾಗೆ ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪುಟ್ಟದಾಗಿ ಒಂದು ರಂಗೋಲಿನ ಹಾಕ್ಕೊಂಡು ನಾನು ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾಕೆ ಚಿನಿಮ ಸ್ಕೂಲಿಗೆ ಹೋಗ್ತಿಲ್ಲ, ನಾವೆಲ್ಲಿಗೆ ಶಿಫ್ಟ್ ಆದ್ವಿ ಅಂತ ಹೇಳ್ತೀನಿ. ಇವಾಗ ಮಂಜು ಅವರು ಹೇಳಿದ್ದೆ ನಿಮಗೆ, ನನ್ನ ವ್ಲಾಗ್ನ ನೋಡೋರಿಗೆ ಗೊತ್ತಾಗಿರುತ್ತೆ ಮಂಜು ಅವರು ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ ಅಂತ ಹೇಳಿ. ಹೌದು, ಅವರು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಅಂದರೆ ಬ್ಯಾಂಗ್ಳೂರಲ್ಲೇ ಅಟ್ ಪ್ರೆಸೆಂಟ್ ಕೂಡ ಅಲ್ಲೇ ವರ್ಕ್ ಮಾಡ್ತಾ ಇರೋದು. ಈಗ ನಾನು ಊರಲ್ಲಿದ್ದೆ, ನಾನು ಪಾಪವರೆಲ್ಲ ಊರಲ್ಲಿದ್ವಿ. ಮಂಜು ಅಷ್ಟೇ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾಯಿದ್ರು, ಆಗಾಗ ಬಂದು ಹೋಗ್ತಿದ್ರು ಅಷ್ಟೇ. ಮತ್ತು ಇಂದು ಚಿನಿಮಾ ಸ್ಕೂಲಿಗೆ ನಾವು ಅಲ್ಲೇ ಹಾಕಿದ್ವಿ. ಈಗ ಅಲ್ಲೊಬ್ಬರು ಇಲ್ಲೊಬ್ರು ಇರೋದು ಬೇಡ, ಇಲ್ಲೇ ಒಟ್ಟಿಗೆ ಇರೋಣ ಅಂಥೇಳಿ. ಮತ್ತು ಅವರಿಗೂ ಊಟಕ್ಕೂ ಎಲ್ಲ ಸಮಸ್ಯೆ ಆಗ್ತಾಯಿತ್ತು, ಅಡುಗೆ ಮಾಡ್ಕೊಳ್ಳೋಕ್ಕಾಗಲಿ ಉಳ್ಕೊಳ್ಳೋದಕ್ಕಾಗಲಿ. 15 ಡೇಸಿಗೆ ಒಂದು ಸಲ ಬರ್ತಾಯಿದ್ರು. ಅಲ್ಲಿ ದೂರ ಇರೋದು ಬೇಡ, ಎಲ್ಲ ಒಟ್ಟಿಗೆ ಇರೋಣ ಅಂಥೇಳಿ ಅವರು ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡಿದ್ರು. ಫಸ್ಟಿಗೆ ಯಾಕೆ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಚಿನಿಮಾಗೆ ಸ್ಕೂಲ್ ಇತ್ತು, ಹಾಗೆ ನಮ್ಮದು ಕೆಲವೊಂದು ಕಮಿಟ್ಮೆಂಟ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ಸ್ವಲ್ಪ ತೀರಿಸ್ಕೊಂಡು ಬರೋಣ ಅಂಥೇಳಿ ಅಂದ್ಕೊಂಡಿದ್ವಿ. ಹಾಗಾಗಿ ಆಮೇಲೆ ಸ್ಕೂಲೆಲ್ಲ ಮುಗಿದ ಮೇಲೆ ನಾವಿವಾಗ ಬ್ಯಾಂಗ್ಳೂರಿಗೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ರು. ಹಾಂ, ಓಕೆ ಅಂಥೇಳಿ. ಹಾಗಾಗಿ ನಾವು ಬ್ಯಾಂಗ್ಳೂರಿಗೆ ಬಂದ್ವಲ್ಲ, ಅದಕ್ಕೆ ನಮಗೆ ಚಿನಿಮಾಗೆ ಸ್ಕೂಲಿಗೆ ಕಳ್ಸೋಕ್ಕಾಗಲಿಲ್ಲ. ಆದರೂ ಕೂಡ ನಾನು ಊರಲ್ಲೇ ಒಂದು ವೀಕ್ ಕಳಿಸಿದ್ದೆ. ಆಮೇಲೆ ಅವರೇ ಬೇಡ, ಈಗ ಅಲ್ಲೇನು ಕಳಿಸೋದು ಬೇಡ, ಈಗ ಇಲ್ಲಿಗೆ ಶಿಫ್ಟ್ ಆಗಿಬಿಡೋಣ ಬೆಂಗಳೂರಿಗೆ, ಶಿಫ್ಟ್ ಆದರೆ ಬೆಸ್ಟ್, ಅಲ್ಲಿಗೆ ಸುಮ್ಮನೆ ಏನಕ್ಕೆ ಅಲ್ಲಿ ಇಲ್ಲಿ ಕಳಿಸೋದು ಬೇಡ, ಇಲ್ಲಿಗೆ ಒಂದೇ ಸಮ ಬಂದು ಇಲ್ಲೇ ಎಲ್ಲಾದರೂ ಸ್ಕೂಲಿಗೆ ಜಾಯಿನ್ ಮಾಡಿಸೋಣ ಅಂತ ಹೇಳಿದರು. ಹಾಗಾಗಿ ನಾನು ಇಷ್ಟು ದಿನ ಆದರೂ ಸ್ಕೂಲಿಗೆ ಕಳಿಸಿರಲಿಲ್ಲ ಚಿನಿಮಾಗೆ. ಹಾಗೆ ನಾನಿವಾಗ ತಿಂಡಿಗೆ ಅಂತ ಹೇಳಿ ಶಾವಿಗೆ ಕಟ್ಲೆಟ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ಇಡ್ಲಿ ಕೂಡ ಮಾಡ್ಕೋಬೋದು, ಇಡ್ಲಿ ಮಾಡಿದ್ರೂ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಆಯಿಲಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ತವಾದಲ್ಲಿ ಹಾಕಿ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಟೇಸ್ಟಿಯಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಹೆಲ್ದಿಯಾಗೇ ಇರುತ್ತೆ ಕೂಡ. ಯಾಕೆ ಅಂದರೆ ಇದರಲ್ಲಿ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಇದು ಚೆನ್ನಾಗಿರುತ್ತೆ. ನನಗೆ ರೆಸಿಪಿನ ಶೂಟ್ ಮಾಡ್ಕೊಳ್ಳೋದು ಮರ್ತೋಯ್ತು. ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಸಿಂಪಲಾಗಿ ಒಂದು 20 ಮಿನಿಟ್ಸಲ್ಲೆಲ್ಲ ಮಾಡಿಬಿಡ್ಬೋದು ಆರಾಮಾಗಿ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹಾಗೆ ಕೂಡ ತಿನ್ಬೋದು. ಇಲ್ಲ ಅಂದರೆ ನಮಗೆ ಬೇಕು ಅಂದರೆ ಈಗ ಟೊಮೊಟೊ ಕೆಚಪ್ ಆಗಿರ್ಬೋದು, ಇಲ್ಲಾಂದರೆ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ ನೋಡಿ. ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು. ಹಾಗೆ ನಾವು ಬ್ಯಾಂಗ್ಳೂರು ಶಿಫ್ಟ್ ಆಗಬೇಕು ಅಂತೇನೋ ಅಂದ್ಕೊಂಡ್ಬಿಟ್ವಿ. ಬಟ್ ಯಾವತ್ತು ಶಿಫ್ಟ್ ಆಗ್ತೀವಿ ಏನು ಅಂತ ನಮಗೆ ಕನ್ಫರ್ಮೇ ಇರಲಿಲ್ಲ. ಯಾಕೆ ಅಂದರೆ ಮನೆ ನೋಡಬೇಕಿತ್ತು, ಅಡ್ವಾನ್ಸು ಎಲ್ಲದೂ ಯೋಚನೆ ಮಾಡಿದ್ವಾ. ಹಾಗೆ ಇನ್ನೊಂದು ಮೇನ್ ಮನೆ ಸಿಕ್ಕಿರಲಿಲ್ಲ ನಮಗೆ. ಸಡನ್ಲಿ ಒಂದು ಕಡೆ ಮನೆಯೂ ಸಿಕ್ತು. ಹಾಗೆ ಹೊರಟ್ವಿ. ಅಂದರೆ ನಾವು ಹೊರಟಿದ್ದು ಹೇಗೆ ಅಂದರೆ ಒಂದು 2-3 ದಿನ ಮುಂಚೆನೇ ನಾವು ಡಿಸೈಡ್ ಮಾಡ್ಕೊಳ್ಳಲಿಲ್ಲ ಇವತ್ತಿನ ದಿನ ಹೊರಡ್ತೀವಿ ಅಂಥೇಳಿ. ಅವತ್ತಿನ ದಿನವೇ ಡಿಸೈಡ್ ಮಾಡಿದ್ದು. ಬೆಳಗ್ಗೆ ಒಂದು 11 ಗಂಟೆಗೆ ಫೋನ್ ಮಾಡಿ ಇವತ್ತು ಹೊರಡು ಅಂತ ಹೇಳಿದ್ರು. ಸರಿ ಅಂತೇಳಿ ಆವಾಗ ನಾವು ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮದೇ ಆದ ಗಾಡಿ ಇತ್ತು. ಈಗ ನಮ್ಮ ಅಪ್ಪ ಅವ್ರದ್ದೇ ಒಂದು ಗಾಡಿ ಇತ್ತು, ಅಂದರೆ ಬುಲೆರೋ ಅಲ್ಲ, ಅದು ಇಂಟ್ರಾದು. ಹಾಗಾಗಿ ಲಗೇಜ್ ಗಾಡಿ ಇತ್ತು ಅಂಥೇಳಿ ಹೆಂಗೋ ಬೆಸ್ಟ್ ಆಯಿತು. ಅವನಿಗೂ ಕರೆಸ್ಕೊಂಡು ಮನೆಗೆ ಅಲ್ಲಿಂದ ಲಗೇಜೆಲ್ಲ ಶಿಫ್ಟ್ ಮಾಡಿಕೊಂಡು ನಾವು ಅಮ್ಮನ ಮನೆಗೆ ಬಂದ್ವಿ. ಬಿಕಾಸ್ ನಮ್ಮ ಅಪ್ಪನೂ ಕೂಡ ಕರ್ಕೊಂಡು ಹೋಗಬೇಕಿತ್ತು. ನಾನು ಅಪ್ಪನಿಗೂ ಕರೆದಿದ್ದೆ, ಅಪ್ಪ ಬಾ ಹೋಗಿಬಿಟ್ಟು ಮತ್ತು ನಮ್ಮನ್ನಲ್ಲಿ ಬಿಟ್ಟು ಬರುವಂತೆ ಅಂತ ಹೇಳಿದ್ನ. ಹಾಗಾಗಿ ಅಪ್ಪ ಕೂಡ ಬಂದಿದ್ದರು. ಮನೆಗೆ ಬಂದ್ವಿ. ತಂಗಿ ಎಲ್ಲ ಇದ್ಲಲ್ಲ, ಅವಳನ್ನು ಕರ್ಕೊಂಡು ಮನೆಗೆ ಬಂದು ಅವಳನ್ನು ಬಿಟ್ಟು ಹಾಗೆ ನಮ್ಮಮ್ಮ ಅಂತೂ ತುಂಬ ಬೇಜಾರಾಗಿಬಿಟ್ಟಿದ್ರು. ಬಿಕಾಸ್ ಇಲ್ಲೇ ಸ್ವಲ್ಪ ಹತ್ತಿರದಲ್ಲಿದ್ರಿ, ಎಲ್ಲದಕ್ಕೂ ಹತ್ರ ಇತ್ತು, ಹೋಗಿ ಬರೋದಕ್ಕೆಲ್ಲ. ಈಗ ಸ್ವಲ್ಪ ದೂರದಲ್ಲಿ ಹೋಗ್ತಾ ಇದ್ದೀರಾ ಅಂಥೇಳಿ ಬೇಜಾರಾದರು. ಹಾಗೆ ಮಕ್ಕಳನ್ನೆಲ್ಲ ನೋಡಬೇಕು ಅನಿಸಿದ್ದೆ, ಬರ್ತಿದ್ದೆ, ಇವಾಗ ದೂರ ಬೇರೆ ಅಂಥೇಳಿ ಸ್ವಲ್ಪ ಫೀಲ್ ಆದರು. ಹಾಗೆ ಊಟನೂ ಮಾಡಿಕೊಂಡು ಬರೋಷ್ಟರಲ್ಲಿ ಅಮ್ಮ ಅಡುಗೆ ಮಾಡಿದರು, ತರಕಾರಿ ಸಾಂಬಾರು ಮಾಡಿದರು. ಅದನ್ನೆಲ್ಲ ಊಟ ಮಾಡಿಕೊಂಡು ಹಾಗೆ ಮನೆ ಬಿಟ್ಟಿದ್ದು ನಾವು 9:20 ಆಗಿತ್ತು ಅನಿಸುತ್ತೆ. 9:15 ಮನೆ ಬಿಟ್ವಿ. ಹಿಂದೆ ನಾನು ಬೆಡ್ ಹಾಕಿದ್ವಲ್ಲ, ಹಾಗಾಗಿ ಅಪ್ಪ ಮತ್ತು ಪಾಪವ್ರನ್ನ ಹಿಂದೆ ಮಲ್ಗೋಕ್ಕೆ ಹೇಳಿ ಅವ್ರು 3 ಜನ ಅಲ್ಲಿ ಮಲ್ಕೊಂಡಿದ್ರು. ನಾನು ತಮ್ಮ ಮುಂದೆ ಕೂತ್ಕೊಂಡು ಅವ್ನು ಡ್ರೈವ್ ಮಾಡ್ತಿದ್ದ, ಅವನ ಜೊತೆಗೆ ಬಂದ್ವಿ. ನಿದ್ದೆನೇ ಇರಲಿಲ್ಲ ನೈಟೆಲ್ಲ.
ಮನೆಗೆ ಬರೋಷ್ಟರಲ್ಲಿ 3 ಗಂಟೆ ಆಯಿತು. ಮನೆಗೆ ಬಂದು ಪಟ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಹಾಗೆ ಸ್ನಾನನೂ ಮಾಡ್ಕೊಂಡು ನೋಡಿ ಹಾಲು ಕುಸಿದ್ವಿ. ತುಂಬ ಖುಷಿಯಾಯಿತು ಚೆನ್ನಾಗಿ ಉಕ್ತು ಅಂಥೇಳಿ. ಹಾಗೆ ಸ್ವಲ್ಪ ಅಂದರೆ ನಿದ್ದೆ ಇರಲಿಲ್ವಲ್ಲ, ಮಲ್ಕೊಂಬಿಟ್ಟಿದ್ವಿ ಒಂದು ಸ್ವಲ್ಪ ಹೊತ್ತು. ಹಾಗೆ ಎಲ್ಲ ಜೋಡಿಸ್ಕೊಂಡಿರಲಿಲ್ಲ ಅಂಥೇಳಿ ಅಪ್ಪ ಹೋಗಿ ತಿಂಡಿ ತಂದರು, ಪಲಾವನ್ನ ತಂದಿದ್ದರು. ಟೇಸ್ಟಿಯಾಗಿ ಚೆನ್ನಾಗಿತ್ತು. ಅದೇ ತಿಂಡಿ ತಿಂದ್ಕೊಂಡ್ವಿ. ಇಲ್ಲ ಅಂದಿದ್ರೆ ನಿದ್ದೆ ಬೇರೆ ಇರಲಿಲ್ಲಲ್ವ, ಹಾಗಾಗಿ ಅಪ್ಪ ಎಲ್ರಿಗೂ ತಿಂಡಿ ತಂದಿದ್ದರು. ಮಕ್ಕಳು ನಾವು ಎಲ್ಲ ತಿಂಡಿ ತಿಂದ್ಕೊಂಡು ಹಾಗೆ ಸ್ವಲ್ಪ ಕೆಲಸ ಇತ್ತು. ಈಗ ಆರ್ಗನೈಸ್ ಏನೂ ಮಾಡ್ಕೊಂಡಿರಲಿಲ್ಲಲ್ವ, ಮನೆಗೂ ಕೂಡ ಕೆಲವೊಂದು ಐಟಮ್ಸ್ ಎಲ್ಲ ತರಬೇಕಿತ್ತು. ಅದನ್ನೆಲ್ಲ ತೊಗೊಂಡು ಬರೋಣ ಅಂಥೇಳಿ ಮಂಜು ಎದ್ಮೇಲೆ ಅವರು ಮಲ್ಕೊಂಬಿಟ್ಟಿದ್ರು. ಮಂಜು ಎದ್ಮೇಲೆ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತೇಳಿ ಹೋಗಿ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಈ ವಿಡಿಯೋ ನಿಮಗೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.